ನಿಮ್ಮ ಡಾಕ್ಟರ್ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶಕುಂತಲಾ ಭೂಷಣ್. ಒತ್ತಡದ ಜೀವನ, ಬದಲಾಗ್ತಾ ಇರೋ ಜೀವನ ಶೈಲಿ, ಜನರಿಗೆ ನೂರಾರು ಆರೋಗ್ಯ ಸಮಸ್ಯೆ, ಯಾವ ಸಮಸ್ಯೆಗೆ ಯಾವ ಚಿಕಿತ್ಸೆ ಎನ್ನುವುದೇ ದೊಡ್ಡ ಚಿಂತೆ. ಇಂತಹ ಸಮಸ್ಯೆ ಇರೋರಿಗೆ ಒಂದೇ ವೇದಿಕೆಯಲ್ಲಿ ಸಿಗುತ್ತೆ ಉತ್ತರ. ಇದೇ ಟಿವಿನ ವಿಶೇಷ ಕಾರ್ಯಕ್ರಮ ನಿಮ್ಮ ಡಾಕ್ಟರ್. ಅತಿಯಾದ ಬೊಜ್ಜು ಮನುಷ್ಯನನ್ನ ಹಲವು ಕಾಯಿಲೆಗಳಿಗೆ ಎಡೆ ಮಾಡಿಕೊಡ್ತಾರೆ. ಅತಿಯಾದ ತೂಕದಿಂದ ಆಗುವಂತಹ ಸಮಸ್ಯೆಗಳು ಅಷ್ಟಿಷ್ಟಲ್ಲ ಬಿಡಿ. ಮುಜುಗರ ಆಗುತ್ತೆ, ಆರೋಗ್ಯ ಸಮಸ್ಯೆ ಎದುರಾಗುತ್ತೆ, ನಿಂದನೆಗಳಿಂದ ಬೇಸರ ಆಗೋದು ಸಹಜವಾಗಿದೆ. ಇನ್ನು ಪುರುಷರು ಮತ್ತು ಮಹಿಳೆಯರಿಬ್ಬರೂ ಕೂಡ ತೂಕ ಇಳಿಸಿಕೊಳ್ಳೋದಕ್ಕೆ ನಾನಾ ರೀತಿ ಸರ್ಕಸ್ ಅನ್ನ ಮಾಡ್ತಾರೆ. ದಿನಪೂರ್ತಿ ಒಂದೇ ಕಡೆ ಕುಳಿತುಕೊಂಡು ಕೆಲಸ ಮಾಡುವಂಥದ್ದು, ಕೆಲಸದ ಒತ್ತಡ, ಮಾನಸಿಕ ತುಮುಲ ಹಾಗೂ ಶೂನ್ಯ ದೈಹಿಕ ಶ್ರಮ ಇವೆಲ್ಲವೂ ಕೂಡ ಹೆಚ್ಚುತ್ತಾ ಇರುವಂತಹ ತೂಕದ ಸಮಸ್ಯೆಗೆ ಮೂಲ ಕಾರಣಗಳಾಗಿದೆ. ದೇಹವನ್ನ ತಮ್ಮ ಇಷ್ಟಕ್ಕೆ ತಕ್ಕಂತೆ ಸರಿತೂಗಿಸುವಂತಹ ಭರದಲ್ಲಿ ಸಿಕ್ಕಂತಹ ಸಲಹೆ, ಆಹಾರದ ಪದ್ಧತಿಯನ್ನ ಕುರುಡಾಗಿ ನಂಬತೊಡಗುತ್ತಾರೆ. ಅದರಿಂದಾಗುವಂತಹ ಅಡ್ಡ ಪರಿಣಾಮಗಳ ಬಗ್ಗೆ ಅರಿವೇ ಇರೋದಿಲ್ಲ ಅಂತಾದ್ರೆ ಜೀವನವೇ ದುಸ್ತರವಾಗುವಂತಹ ಸಾಧ್ಯತೆಗಳೇ ಹೆಚ್ಚಾಗುತ್ತೆ. ಜೊತೆಗೆ ಡಯಾಬಿಟಿಸ್ ಕೂಡ ಮಾರಣಾಂತಿಕ ಕಾಯಿಲೆಗೆ ಇದು ಎಡೆ ಮಾಡಿಕೊಡ್ತಾ ಇದೆ. ಹಾಗಿದ್ರೆ ತೂಕ ಕಡಿಮೆ ಮಾಡಿಕೊಳ್ಳೋದಕ್ಕೆ ಮಾರುಕಟ್ಟೆಯಲ್ಲಿ ಇರತಕ್ಕಂಥ ಅಡ್ವಾನ್ಸ್ ಟ್ರೀಟ್ಮೆಂಟ್ಗಳು ಯಾವ್ದು, ಡಯಾಬಿಟಿಸ್ನ ಕಂಟ್ರೋಲ್ನಲ್ಲಿ ಇಡೋದಕ್ಕೆ ಇರತಕ್ಕಂಥ ಮಾರ್ಗಗಳು ಯಾವ್ದು ಅಂತ ತಿಳಿಸೋದಕ್ಕೆ ಎವಿ ಆಸ್ಪತ್ರೆಯ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ರಮೇಶ್ ಅವರು ನಮ್ಮೊಂದಿಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಸರ್, ವೆಲ್ಕಮ್ ಟು ದ ಶೋ. ಸರ್, ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸಿದ್ರೆ ಹಿಂದೆಲ್ಲ ಹೇಳ್ತಾ ಇದ್ರು ಹೊಟ್ಟೆ ತುಂಬ ಊಟ ಮಾಡಿ, ಮೈ ತುಂಬ ಕೆಲಸ ಮಾಡಿ, ಕಣ್ಣು ತುಂಬ ನಿದ್ದೆ ಮಾಡಬೇಕು ಅಂತ. ಎಲ್ಲವೂ ಕೂಡ ಉಲ್ಟಾ ಆಗ್ಬಿಟ್ಟಿದೆ. ರಾತ್ರಿ ಎಲ್ಲ ಎದ್ದಿರ್ತಾರೆ. ಬದಲಾಗ್ತಾ ಇರೋ ಜೀವನ ಶೈಲಿ, ಫುಡ್ಡಲ್ಲೂ ಕೂಡ ತುಂಬಾನೇ ವೇರಿಯೇಷನ್ಸ್ ಆಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ವಯಸ್ಸಾದವ್ರವರೆಗೂ ಒಬೆಸಿಟಿ ಕಾಮನ್ ಆಗ್ಬಿಟ್ಟಿದೆ. ಯಾಕೆ ಇಷ್ಟೊಂದು ಕಾಮನ್ ಆಗೋಯ್ತು ಒಬೆಸಿಟಿ? ಅಂದ್ರೆ ಯಾವ ತರ ಅದು ಪರಿಣಾಮವನ್ನು ಬೀರುತ್ತೆ ದೇಹದ ಮೇಲೆ? ಮೊದಲು ನಾವು ಬರೀ ಜೆನೆಟಿಕ್ಸ್ ನೋಡ್ತಾ ಇದ್ವಿ. ನಮ್ಮ ಅಪ್ಪ ಅಮ್ಮ ದಪ್ಪ ಇದ್ರೆ ನಾನು ದಪ್ಪ ಇರ್ತೀನಿ ಅಂತ. ಆಮೇಲೆ ಕೆಲವರಿಗೆ ಹಾರ್ಮೋನ್ಸ್ ಪ್ರಾಬ್ಲಮ್ಸನ್ನು ಜಾಸ್ತಿ ಆಗ್ತಾ ಬಂತು, ಥೈರಾಯ್ಡು ಅಂಥವೆಲ್ಲ. ಆದರೆ ಇತ್ತೀಚೆಗೆ ನಾವು ನೋಡ್ತಾ ಇರೋದು ಮಾನಸಿಕ ತೊಂದರೆಗಳು ಜಾಸ್ತಿ ಆಗುತ್ತೆ, ಸ್ಟ್ರೆಸ್ ಲೆವೆಲ್ಸ್ ಜಾಸ್ತಿ, ಬಯೋಲಾಜಿಕಲ್ ಕ್ಲಾಕ್ ಅನ್ನೋದಿಲ್ಲ. ಎಲ್ಲ BPO ಅಂತಾರೆ, ರಾತ್ರಿಯೆಲ್ಲ ಇಡೀ ರಾತ್ರಿ ಕೆಲಸ ಮಾಡ್ತಾರೆ, ಬೆಳಿಗ್ಗೆ ಬಂದು ಮಲ್ಕೋಬೇಕು. ಹಾಗೆ ಬಯೋಲಾಜಿಕಲ್ ಸಾರ್ಕೇಡಿಯನ್ ರಿದಮ್ ಚೇಂಜ್ ಆಗೋದ್ರಿಂದನೂ ಅವ್ರಿಗೆ ಬಹಳಷ್ಟು ಕನ್ಫ್ಯೂಷನ್ ಆಗಿ ಹಾರ್ಮೋನ್ಸ್ ಎಲ್ಲ ಬದಲಾವಣೆ ಆಗಿ ನಾವು ಇದನ್ನು ನೋಡ್ತಾ ಇದ್ದೀವಿ. ಮತ್ತು ಲೈಫ್ ಸ್ಟೈಲ್ ಬಹಳಷ್ಟು ಬದಲಾಗ್ತಾ ಇದೆ. ಚಿಕ್ಕ ಮಕ್ಕಳಿಂದ ಹಿಡಿದು ಓವರ್ ವೆಯ್ಟ್ ಆಗ್ತಾ ಇದ್ದಾರೆ. ಸೊ ಎವ್ರಿ ಓವರ್ ವೆಯ್ಟ್ ಚೈಲ್ಡ್ ವಿಲ್ ಬಿಕಮ್ ಒಬೀಸ್ ಅನ್ನೋದು ಪ್ರೂವ್ ಆಗಿದೆ. ಅದು ಬಹಳ ದೊಡ್ಡ ಸಮಸ್ಯೆ ಆಗಿದೆ. ಓಕೆ, ಈ BMI ರೋಲ್ ಏನು ಸರ್? BMI ಅಂದರೆ ಬಾಡಿ ಮಾಸ್ ಇಂಡೆಕ್ಸ್ ಅಂತ ನೋಡ್ತೀವಿ. ಅಂದರೆ ದಟ್ ಈಸ್ ಅ ಫಾರ್ಮುಲಾ. ನಾವು ಎಷ್ಟು ಎತ್ತರ ಇದ್ದೀವಿ, ಎಷ್ಟು ತೂಕ ಇದ್ದೀವಿ ಅಂತ ಒಂದು WHO ಅವರು ಈ ಫಾರ್ಮುಲಾ ಮಾಡಿರೋದು. ನಾವು ಉದಾಹರಣೆಗೆ ಒಂದು ಭಾರತೀಯ ಸ್ತ್ರೀ 5 ಅಡಿ ಎತ್ತರ ಇರ್ತಾರೆ. ಸೊ 5 ಅಡಿ ಅಂದರೆ 1.5 ಮೀಟರ್ ಅಂತ. ಸೊ ಅವರು ಸುಮಾರು 60 kg ಇದ್ದಾರೆ ಅಂತ ಇಟ್ಕೊಳ್ಳಿ. ವೆಯ್ಟ್ ಇನ್ kgs ಡಿವೈಡೆಡ್ ಬೈ ಹೈಟ್ ಇನ್ ಮೀಟರ್ಸ್ ಬೈ ಸ್ಕ್ವೇರ್ ಅಂತ. ಅಂದರೆ 1.5 ಮೀಟರ್ ಇಂಟು 1.5 ಅಂದರೆ 2.25 ಆಯಿತು. 60 ಡಿವೈಡೆಡ್ ಬೈ 2.25 ಮಾಡಿದರೆ ಅವ್ರ BMI ಅಂತ ಬರುತ್ತೆ. BMI ಯಾವಾಗಲೂ 18ರಿಂದ 23ರಲ್ಲಿ ಇರಬೇಕು. ಅದಕ್ಕಿಂತ ಹೆಚ್ಚಾದರೆ ಅತಿ ಬೊಜ್ಜು ಅಂತೀವಿ. ಫಸ್ಟು 27.5ವರೆಗೂ ಓವರ್ ವೆಯ್ಟ್ ಅಂತೀವಿ. 27.5ಗಿಂತ BMI ಜಾಸ್ತಿ ಆದರೆ ಒಬಿಸಿಟಿ ಅಂತ. ಓಕೆ. ಮತ್ತೆ ತುಂಬಾ ಜನ ಹೇಳ್ತಿರ್ತಾರೆ, ಸರ್ ನಾನು ಜಾಸ್ತಿ ಹೆಚ್ಚಾಗಿ ತಿನ್ನೋದಿಲ್ಲ, ಬರೀ ಒಂದು ಚಪಾತಿ ತಿಂತೀನಿ, ಟೈಮ್ ಟು ಟೈಮ್ ಕರೆಕ್ಟಾಗಿ ಊಟ ಮಾಡ್ತೀನಿ, ತುಂಬಾ ಡಯಟ್ ಮಾಡ್ತೀನಿ, ಬಟ್ ಆದ್ರೂ ವೆಯ್ಟ್ ಮಾತ್ರ ಕಡಿಮೆ ಆಗ್ತಲ್ಲ, ಇದ್ದಕ್ಕಿದ್ದಂತೆ ದೇಹದ ತೂಕ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾರೆ. ಯಾಕೆ ಈ ರೀತಿ ಆಗುತ್ತೆ? ನಾನು ಸುಮಾರು 35 ವರ್ಷದ ಹಿಂದೆ ನಮ್ಮ ಮೇಸ್ಟ್ರು ಪಾಠ ಮಾಡಿದರು. ಫಸ್ಟ್ ನ್ಯೂಟ್ರಿಷನಲ್ಲಿ ಹೇಳಿದ್ದು, ನ್ಯೂಟ್ರಿಷನ್ ಡಸ್ ನಾಟ್ ಕಮ್ ಫ್ರಮ್ ಏರ್ ಅಂತ ಬ್ಲ್ಯಾಕ್ ಬೋರ್ಡಲ್ಲಿ ದೊಡ್ಡದಾಗಿ ಬರೆದ್ರು. ಸೊ ಎಲ್ಲರೂ ಹೇಳೋದು ನಾನು ಕಮ್ಮಿ ತಿಂತಾ ಇದ್ದೀನಿ ಅಂದರೆ. ಆದರೆ ಅದು ನಿಜಾನೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ನಿಜ ಆಗಿದ್ರೂ ಅದೇನಾಗುತ್ತೆ, ಬಾಡಿ ಮೆಟಬಾಲಿಸಮ್ ಸ್ಲೋ ಆಗೋಗಿರುತ್ತೆ. ಸೊ ಮೆಟಬಾಲಿಸಮ್ ಸ್ಲೋ ಇದ್ದರೆ ಅವ್ರದ್ದು ಏನು ಸ್ವಲ್ಪ ತಿಂದ್ರೂ ಅದು ಮೈಯಲ್ಲಿ ಸೇರ್ತಾ ಹೋಗುತ್ತೆ. ಅವರು ಬರ್ನ್ ಮಾಡಲ್ಲ, ಕ್ಯಾಲೋರೀಸ್ ಬರ್ನ್ ಮಾಡಲ್ಲ. ಸೊ ಇದು ಯೂಶ್ವಲಿ ಕೆಲವು ಹಾರ್ಮೋನಲ್ ಪ್ರಾಬ್ಲಮ್ಸಿಂದ ಇರುತ್ತೆ, ಜೆನೆಟಿಕ್ ಪ್ರಾಬ್ಲಮ್ಸಿಂದ ಇರುತ್ತೆ, ಸ್ಟ್ರೆಸ್ ಲೆವೆಲ್ಸ್ನಿಂದನೂ ಇರುತ್ತೆ. ಸೊ ಅದು ಈ ಮೆಟಬಾಲಿಸಮ್ ಜಾಸ್ತಿ ಆಗೋದಕ್ಕೆ ನಾವೇನೇನು ಮಾಡಬೇಕು, ಅಥವಾ ಯಾವುದಾದ್ರೂ ಕಾರಣ ಇದ್ದರೆ, ಹಾರ್ಮೋನಲ್ ಪ್ರಾಬ್ಲಮ್ಸ್ ಇದ್ದರೆ ಅದನ್ನು ನೋಡಿಬಿಟ್ಟು ಅದನ್ನು ಸರಿ ಮಾಡಿಕೊಂಡ್ರೆ ಆವಾಗ ಅದು ಅವರ ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯ. ಅಂದರೆ ಯಾವ್ಯಾವ ಆಹಾರ ಪದ್ಧತಿಯನ್ನು ಅನುಸರಿಸೋದು ಉತ್ತಮ ಅಂತ? ಯಾಕಂದರೆ ತುಂಬ ಜನಕ್ಕೆ ಇದು ಗೊತ್ತಿರೋದಿಲ್ಲ. ಮನೆಯಲ್ಲೇ ಊಟ ಮಾಡ್ತೀನಿ ಅಂತ ಹೇಳ್ತಾರೆ, ಆದರೂ ವೆಯ್ಟ್ ಗೇನ್ ಆಗ್ತಾ ಇದೆ ಅಂತ ಹೇಳ್ತಾರೆ. ಜೊತೆಗೆ ಕೆಲವರು ಹೇಳ್ತಾರೆ ತಿಂದು ಬೇಗ ಅರ್ಗೋದೇ ಇಲ್ಲ, ಸ್ವಲ್ಪನೇ ಊಟ ಮಾಡ್ತೀನಿ ಅಂತ ಕೂಡ ಹೇಳ್ತಾರೆ. ಯಾವ ಥರದ ಆಹಾರ ಪದ್ಧತಿ ಉತ್ತಮ ಅಂತೀರಾ? ಇದು ನಾವು ನೋಡ್ತಾ ಇದ್ರೆ ನಾವು ಜಾಸ್ತಿ ನಮ್ಮ ಇದು ಇವಾಗೆಲ್ಲ ಹೈಬ್ರಿಡ್ ಡಯಟ್. ಯಾಕಂದರೆ ಪಾಲಿಶ್ ರೈಸ್ ಮಾಡ್ತೀವಿ, ವೈಟ್ ಪಾಯ್ಸನ್ಸ್ ಅಂತಾರೆ. ಅಂದರೆ ಪಾಲಿಶ್ ರೈಸು, ಶುಗರ್ಸು, ಮೈದಾ ಇವು ಬಹಳ ಜಾಸ್ತಿ ಆಗ್ತಾ ಇದೆ. ಇವಾಗ ಪಿಜ್ಜಾ, ಬರ್ಗರ್ ಅಂಥವೆಲ್ಲ ತಿನ್ನೋದು ಜಾಸ್ತಿ ಆಗ್ತಾ ಇದೆ. ಇಂಥವೆಲ್ಲ ಈ ಐಟಮ್ಸ್ ತಿನ್ನೋದ್ರಿಂದ ಜಾಸ್ತಿ ಆಗೇ ಆಗ್ತಾರೆ. ಇವಾಗ ಹೋಲ್ ಗ್ರೈನ್ಸ್ ಇರಬೇಕು. ಅಂದರೆ ಪಾಲಿಶ್ ಮಾಡದೇ ಇರೋ ಹೋಲ್ ಗ್ರೈನ್ಸ್ ತೊಗೊಂಡ್ರೆ, ಹೋಲ್ ವೆಜಿಟೇಬಲ್ಸು,
ಆಮೇಲೆ ಫ್ರೂಟ್ಸು, ಇದರಿಂದ ಅವರು ಜಾಸ್ತಿ ತೂಕ ಆಗೋದಕ್ಕೆ ಸಾಧ್ಯ ಇಲ್ಲ. ಮತ್ತು ನಾವು ಸಾಕಷ್ಟು ಒಂದು ಮಿತ ಅನ್ನೋದು ಇಟ್ಕೋಬೇಕು. ಮತ್ತು ನೀರು ಚೆನ್ನಾಗಿ ಕುಡಿಬೇಕು. ನಾವು ನೀರೇನೇ ಕುಡಿಯಲ್ಲ. ಭಾಳ ಜನ ಆಫೀಸ್ಗೆ ಹೋಗ್ತಾರೆ, ಅಲ್ಲಿ ಯೂರಿನಲ್ಸ್ಗೆ ಹೋಗಬೇಕು ಅಂತ ಕುಡಿಯಲ್ಲ. ಬಾಯಾರಿಕೆ ಹಸುವಾಗಿ ಮಾರ್ಪಟ್ಟಾಗುತ್ತೆ. ಅದರಿಂದ ಇನ್ನೂ ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಒಂದು ಅರ್ಧ ಗಂಟೆ ಊಟಕ್ಕೆ ಮುಂಚೆ ಚೆನ್ನಾಗಿ ನೀರು ಕುಡಿಬೇಕು. ಸ್ಟ್ರೆಸ್ಸಲ್ಲಿ ತಿನ್ನಬಾರ್ದು. ಬೇಗ ತಿಂದರೆ ಅವರು ಜಾಸ್ತಿ ತಿನ್ನೋಕ್ಕೆ ಶುರು ಮಾಡ್ತಾರೆ. ಹೊಟ್ಟೆ ತುಂಬಿದ್ದು ನಮ್ಮ ಮೆದುಳಿಗೆ ಗೊತ್ತಾಗೋದಕ್ಕೆ ಒಂದು 5-10 ನಿಮಿಷ ತಗೊಳುತ್ತೆ. ಅಷ್ಟವರೆಗೂ ಅವ್ರು ಬೇಗ ತಿಂದರೆ ಜಾಸ್ತಿ ತಿನ್ಬಿಡ್ತಾರೆ. ಸೊ ನಿಧಾನಕ್ಕೆ ತಿನ್ನಬೇಕು, ಮತ್ತು ಚೆನ್ನಾಗಿ ಅಗದು ತಿನ್ನಬೇಕು. ಹೀಗೆ ಮಾಡೋದ್ರಿಂದ ಡೈಜೆಸ್ಟಿವ್ ಎನ್ಸೈಮ್ಸ್ ಚೆನ್ನಾಗಿ ಮಿಕ್ಸ್ ಆಗಿ ಅಸಿಡಿಟಿ ಅನ್ನೋದಾಗಲ್ಲ. ಅಸಿಡಿಟಿ ಜಾಸ್ತಿ ಇದ್ದರೆ ಜಾಸ್ತಿ ಹಸುವಾಗುತ್ತೆ. ಸೊ ಇವೆಲ್ಲ ನೋಡ್ಕೊಂಡು ಮಾಡಬೇಕು. ಇತ್ತೀಚಿನ ದಿನಮಾನಗಳಲ್ಲಿ ಗಮನಿಸ್ತಾ ಇದೀವಿ ಸರ್, ಒಂದು ಪುಟ್ಟ ಮಕ್ಕಳಲ್ಲೂ ಕೂಡ ಒಬೇಸ್ ತುಂಬಾ ಆಗ್ತಾ ಇದೆ. ಯಾಕಂದ್ರೆ ಚಿಕ್ಕ ಮಕ್ಕಳಲ್ಲೇನೋ ಮುದ್ದಾಗಿರ್ತಾರೆ, ಗುಂಡಾಗಿರ್ಲಿ ಪರವಾಗಿಲ್ಲ ಅಂತ ಅಂದ್ಕೊಳ್ತಾರೆ. ಬಟ್ ಮುಂದೆ ಹೋಗ್ತಾ ಅದು ಮಾರಣಾಂತಿಕವಾಗಿ ಅದೇ ವೆಯ್ಟ್ ಗೇನ್ ಅದೇ ಮುಂದೆ ಹೋಗ್ತಾ ಸಾಗುತ್ತೆ. ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕಾಗುತ್ತೆ. ಜೊತೆಗೆ ತುಂಬಾ ಜನ ಇನ್ನೊಂದೇನಂತಂದ್ರೆ, ಈಗ ತುಂಬಾ ಒಣಕಲಿರ್ತಾರೆ, ಬಟ್ ಆದ್ರೂ ಊಟ ಹೆಚ್ಚಾಗ್ತಂತಾರೆ, ಆದ್ರೂ ಕೂಡ 1 kg ದಪ್ಪ ಆಗಲ್ಲ ಅಂತ ಹೇಳ್ತಾರೆ. ಇದ್ಯಾವ ತರ ಅಂದ್ರೆ ಅಬ್ಸರ್ಪ್ಷನ್ ಕರೆಕ್ಟಾಗಿ ಆಗಲ್ಲ ಅಂತಾನ ಅಥವಾ ಡೈಜೆಷನ್ ಕರೆಕ್ಟಾಗಿ ಆಗಲ್ಲ ಅಂತಾನೆ? ಇಲ್ಲ, ಇದು ಬೇಸಿಕ್ಲಿ ಲೈಫ್ ಸ್ಟೈಲ್ ಚೇಂಜ್. ನಾವೆಲ್ಲ ಚಿಕ್ಕವರಾಗಿದ್ದಾಗ ನಾವು ಗೋಲಿ ಆಡ್ತಾ ಇದ್ವಿ, ಚಿನ್ನಿ ದಾಂಡ ಆಡ್ತಾ ಇದ್ವಿ, ಕುಂಟಾಟ ಆಡ್ತಾ ಇದ್ವಿ, ಹೊರಗಡೆ ಹೋಗ್ತಾ ಇದ್ವಿ. ಇವಾಗ ಎಲ್ಲರೂ ಮೊಬೈಲು. 2 ವರ್ಷದ ಮಗು ಕೈಯಲ್ಲೂ ಒಂದು ಮೊಬೈಲ್ ಫೋನ್ ಇರುತ್ತೆ, ವಿಡಿಯೋ ಗೇಮ್ಸ್ ಆಡ್ತಾ ಇರ್ತಾರೆ. ಇಂಡೋರೇ ಜಾಸ್ತಿ, ಔಟ್ಸೈಡ್ ಇಲ್ಲ. ಎಕ್ಸಸೈಸ್ ಅನ್ನೋದು ಇಲ್ಲವೇ ಇಲ್ಲ. ಪ್ಲಸ್ ಈ ಜಾಸ್ತಿ ಇವೆಲ್ಲ ನೆಟ್ಟೆಲ್ಲ ನೋಡಿಕೊಂಡು ಅದು ಏನೇನೋ ಹೊಸದಾಗಿ ಏನೇನೋ ತಿನ್ನಬೇಕು ಅಂತ ಹೋಗ್ತಾರೆ. ಸೊ ಇದರಿಂದ ಜಾಸ್ತಿ ಡಯಟು, ಎಕ್ಸಸೈಸು ಪೂರ್ತಿ ಚೇಂಜ್ ಆಗಿ ಲೈಫ್ ಸ್ಟೈಲ್ ಚೇಂಜಸ್ನಿಂದಾನೇ ಇವರು ದಪ್ಪ ಆಗ್ತಾ ಇರೋದು. ಯಾವುದು ಬೆಸ್ಟ್ ವೇ ಅಂತ ಹೇಳ್ತೀರಿ ಈಗ ವೆಯ್ಟ್ ಕಡಿಮೆ ಮಾಡ್ಕೊಳ್ಳೋಕ್ಕೆ? ಒಂದು 1500 ಪುಸ್ತಕ ಇದೆ ಇದ್ರ ಮೇಲೆ. ಎಲ್ಲನೂ ಹೇಳೋದು ABC ಆಫ್ ವೆಯ್ಟ್ ಲಾಸ್ ಇಸ್ D&D ಅಂತ. D&D ಅಂದರೆ ಡಯಟ್ ಆ್ಯಂಡ್ ಎಕ್ಸಸೈಸ್. ಸೊ ಆದಷ್ಟು ಇವಾಗ ಮುಂಚೆ ಎಲ್ಲ ಏಕಾದಶಿ ಉಪವಾಸ ಇರಬೇಕು ಅಂತ ಇದ್ರು. ಹಾಗೆ ಬೇಗ ಸೂರ್ಯೋದಯ ಆದಮೇಲೆ ಊಟ ಮಾಡೋರು ಸೂರ್ಯ ಇದು ಮುಳುಗೋದಕ್ಕೆ ಮುಂಚೆ ತಿನ್ನೋದು ಮಾಡ್ತಾಯಿದ್ರು. ಸೊ 14 to 16 hours ಎಂಟಿ ಸ್ಟಮಕ್ ಇತ್ತು. ದಟ್ ಈಸ್ ಅ ಸೀಕ್ರೆಟ್ ಆಫ್ ವೆಯ್ಟ್ ಲಾಸ್. ಸೊ ಬೇಗ ತಿಂದ್ಬಿಟ್ಟು ಬೆಳಿಗ್ಗೆ ಸ್ವಲ್ಪ ನಿಧಾನವಾಗಿ ಲೇಟಾಗಿ ಶುರು ಮಾಡೋದ್ರಿಂದ ವೆಯ್ಟ್ ಲಾಸ್ ಆಗುತ್ತೆ. ಮತ್ತು ನೀರು ಚೆನ್ನಾಗಿ ಕುಡಿಬೇಕು, ಹೋಲ್ ಗ್ರೈನ್ಸು, ವೆಜಿಟೇಬಲ್ಸ್ ಚೆನ್ನಾಗಿ ತೊಗೋಬೇಕು, ಫ್ರೂಟ್ಸ್ ತೊಗೋಬೇಕು. ವಿಟಮಿನ್ ಡಿಫಿಷಿಯನ್ಸೀಸಿಂದನೂ ವೆಯ್ಟ್ ಗೇನ್ ಆಗುತ್ತೆ. ಸೊ ಇದೆಲ್ಲ ನೋಡ್ಕೋಬೇಕು. ಮತ್ತು ಈ ಜಂಕ್ ಫುಡ್ ಅನ್ನೋದು ಪೂರ್ತಿಯಾಗಿ ಬಿಡಬೇಕು. ವ್ಯಾಯಾಮ ಬೇಕೇ ಬೇಕು. ಲಿಫ್ಟ್ ಇದೆ ಅಂದ್ಬಿಟ್ಟು ಲಿಫ್ಟಲ್ಲಿ ಬರಬಾರ್ದು, ಮೆಟ್ಲು ಹತ್ತಬೇಕು. ಸ್ಕೂಟ್ರ್ ಇದೆ ಅಂತ ಸ್ಕೂಟ್ರಲ್ಲಿ ಹೋಗ್ಬಾರ್ದು. ಸ್ವಲ್ಪ ಕೆಲಸ ಇದ್ರೆ ಸ್ವಲ್ಪ ಓಡಾಡಬೇಕು. ಒಂಚೂರು ಲೈಫ್ ಸ್ಟೈಲ್ ಚೇಂಜ್ ಮಾಡ್ಕೊಂಡ್ರೆ ಸಾಕು ಅಂತ ಹೇಳ್ತಾರೆ. ಈಗ ತುಂಬ ಜನ ಹೇಳ್ತಾರೆ, ಈಗ ನಾನು ಜಿಮ್ಗೆಲ್ಲ ಹೋಗ್ತೀನಿ, ಆಗ ಕಡಿಮೆ ಆಗುತ್ತೆ ವೆಯ್ಟ್. ಒಂದು 3 ತಿಂಗಳು ಕರೆಕ್ಟಾಗಿ ಮಾಡ್ತೀನಿ, ತುಂಬಾ ವೆಯ್ಟ್ ಕಡಿಮೆ ಆಗುತ್ತೆ. ಬಟ್ 3 ತಿಂಗಳು ಬಿಟ್ಟು 1 ತಿಂಗಳು ಏನಾದರೂ ಮಧ್ಯದಲ್ಲಿ ಏನಾದರೂ ಮಾಡಿ ಒಂದು ಸ್ವಲ್ಪ ಗ್ಯಾಪ್ ತೊಗೊಂಡ್ರೆ ಸಾಕು, ಮತ್ತೆ ಡಬಲ್ ಬೌನ್ಸ್ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಇನ್ನು ಆಫ್ಟರ್ ಪ್ರೆಗ್ನೆನ್ಸಿ ಕೂಡ ಈ ಕಂಪ್ಲೇಂಟ್ಸ್ಗಳು ಹೆಚ್ಚಾಗಿ ಕೇಳ್ತೀವಿ. ಯಾಕೆ ಈ ರೀತಿ ಆಗುತ್ತೆ? ಇದು ಜಾಸ್ತಿ ಯಾಕಂದರೆ ಇದು ಸಡನ್ನಾಗಿ ರ್ಯಾಪಿಡ್ ವೆಯ್ಟ್ ಲಾಸ್ ಮಾಡೋಕ್ಕೆ ನೋಡ್ತಾರೆ. ಅದೇನಾಗುತ್ತೆ, ನಮ್ಮ ಹಾರ್ಮೋನ್ಸ್, ಒಂದು ಗ್ರೆಲಿನ್ ಅಂತ ಹಾರ್ಮೋನ್ ಇರುತ್ತೆ, ಅದು ಜಾಸ್ತಿ ಆಗೋಗುತ್ತೆ. ನಾವು ಸಡನ್ನಾಗಿ ನಾವು ಇವಾಗ ಜಿಂಡಾಲು ಅಥವಾ ಉಜಿರೆ ಎಲ್ಲೋ ಹೋಗಿ ಬರ್ತಾರೆ, ಫುಲ್ ಲಿಕ್ವಿಡ್ ಡಯಟಲ್ಲಿ ಇರ್ತಾರೆ, 10 kg ಕಮ್ಮಿ ಆಗೋಗಿರ್ತಾರೆ. ಬಟ್ ಅದು ಏನಾಗುತ್ತೆ, ಅಷ್ಟು ಸಡನ್ನಾಗಿ ಕಮ್ಮಿ ಮಾಡ್ಕೊಂಡಾಗ ಆ ಗ್ರೆಲಿನ್ ಹಾರ್ಮೋನ್ ಜಾಸ್ತಿ ಆಗಿ ಅದು ನಮ್ಮ ಹಂಗರ್ ಸೆಂಟರ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸೊ ಇದು ಇಟ್ ಶುಡ್ ಬಿ ಅ ಕಂಟಿನ್ಯೂಸ್ ಫೆನಾಮಿನನ್ ಆ್ಯಂಡ್ ಇಟ್ ಶುಡ್ ಬಿ ಪರ್ಸಿಸ್ಟೆಂಟ್. ಅಂದರೆ ಪ್ರತಿ ತಿಂಗಳು ನಾನು 1.5 kg 2 kg ಕಮ್ಮಿ ಆಗ್ತಾ ಹೋಗ್ತೀನಿ. ಸಡನ್ನಾಗಿ 3 ತಿಂಗಳಲ್ಲಿ ನಾನು ಶೇಪ್ ಚೇಂಜ್ ಆಗೋಗ್ಬಿಟ್ಟು ಹಂಗೆ ಇದ್ಬಿಡ್ತೀನಿ ಲೈಫ್ ಲಾಂಗ್ ಅನ್ನೋದಕ್ಕಾಗಲ್ಲ. ಸೊ ಇಟ್ ಹ್ಯಾಸ್ ಟು ಬಿ ಅ ಕಾನ್ಸಂಟ್ರೇಟೆಡ್ ಎಫರ್ಟ್ ಓವರ್ 6 to 9 months. ಮತ್ತು ಅದು ವೆಯ್ಟ್, ನಮ್ಮ ಐಡಿಯಲ್ ವೆಯ್ಟ್ ಇದೆಯೋ ಎಷ್ಟಿದೆಯೋ ಅಲ್ಲಿಗೆ ಬರಬೇಕು. ನಾವು ಸ್ವಲ್ಪ ಕಮ್ಮಿ ಆಯಿತು ಅಂತ ನಾವು ನಮ್ಮ ಪ್ರಯತ್ನನ ಕಮ್ಮಿ ಮಾಡಿಬಿಟ್ರೆ ಮತ್ತೆ ವಿಲ್ ಗೋ ಟು ಅವರ್ ಸೆಟ್ ಪಾಯಿಂಟ್. ಎಲ್ಲರಿಗೂ ಒಂದು ಸೆಟ್ ಪಾಯಿಂಟ್ ಅಂತ ಬಂದುಬಿಟ್ಟಿರುತ್ತೆ. ಆ ಸೆಟ್ ಪಾಯಿಂಟ್ ಚೇಂಜ್ ಆಗಬೇಕು ಅಂದರೆ ದೇ ಹ್ಯಾವ್ ಟು ಕಮ್ ಡೌನ್ ಟು ಅಟ್ಲೀಸ್ಟ್ 90% ಆಫ್ ಎಕ್ಸಸ್ ವೆಯ್ಟ್ ಲಾಸ್ ಆಗಿ ಒಂದು 9 months to 1 year ಆ ವೆಯ್ಟಲ್ಲಿದ್ದರೆ ಆವಾಗ ಚೇಂಜ್ ಆಗ್ತಾರೆ. ಇಲ್ಲ ಅಂದರೆ ಮತ್ತೆ ವಾಪಸ್ ಹೋಗ್ತಾರೆ. ಓಕೆ. ಇನ್ನು ತುಂಬ ಜನ ಏನಂದರೆ, ಈಗ ವೆಯ್ಟ್ ಲಾಸ್ ಮಾಡೋದಕ್ಕೆ ನಾನಾ ರೀತಿ ಸರ್ಕಸ್ಗಳು ಮಾಡ್ತಿರ್ತಾರೆ. ಕೆಲವರು ಪ್ರೋಟೀನ್ ಡಯಟು, ನೀವು ಹೇಳ್ದಂಗೆ ವಾಟರ್ ಡಯಟು, ಜ್ಯೂಸ್ ಡಯಟು, ಅದು ಇದು ಅಂತೆಲ್ಲ ಮಾಡ್ತಾರೆ. ಬಟ್ ನಂತರದಲ್ಲಿ ನಾವು ಗಮನಿಸ್ತೀವಿ, ಆರೋಗ್ಯದಲ್ಲಿ ಸಾಕಷ್ಟು ಏರುಪೇರು ಆಗ್ಬಿಡುತ್ತೆ. ಇದನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳ್ತೀರಿ? ಇವಾಗ ಪ್ರತಿಯೊಂದೂ ಅಮೃತನೂ ಜಾಸ್ತಿ ತಗೊಂಡ್ರೆ ವಿಷ ಅಂತಾರೆ. ಸೊ ನಾನು ನೀರು ಕುಡಿಯೋದು ಒಳ್ಳೆಯದು ಅಂತ ಇದ್ದೀನಿ ಅಂದ್ಬಿಟ್ಟು ದಿನಕ್ಕೆ 10 ಲೀಟ್ರ್ ನೀರು ಕುಡಿತಾ ಇದ್ದರೆ ಕಿಡ್ನಿ ಕೆಡುತ್ತೆ. ಸೊ ಪ್ರತಿಯೊಂದೂ ಒಂದು ಲಿಮಿಟ್ ಅಂತ ಇರಬೇಕು. ಪ್ರೋಟೀನ್ಸೂ ಅಷ್ಟೇ, ಸಿಕ್ಕಾಪಟ್ಟೆ ಪ್ರೋಟೀನ್ಸ್ ತೊಗೊಂಡ್ರೆ ಅದು ಕಿಡ್ನಿಗೆ ಎಫೆಕ್ಟ್ ಆಗುತ್ತೆ.
ಕೀಟೋಸಿಸ್ ಅಂತ ಆಗುತ್ತೆ. ಸೊ ಇವೆಲ್ಲ ನಾವು ನೋಡಿಕೊಂಡು ಸರಿಯಾದ ವೈದ್ಯರ ಸಲಹೆ ತಗೊಂಡು ಈ ಪ್ರತಿಯೊಂದು ಎಷ್ಟು ಮಾಡಬೇಕೋ ಅಷ್ಟು ಮಾಡಬೇಕು. ಯೋಗ ಮಾಡೋಕ್ಕೆ ಹೋಗ್ತಾರೆ, ಜಾಸ್ತಿ ಮಾಡಿ ಏನೋ ಪ್ರಾಬ್ಲಮ್ಸ್ ಆಗಿ ನಮ್ಮ ಹತ್ರ ಬರ್ತಾರೆ. ಸೊ ಪ್ರತಿಯೊಂದೂ ಒಂದು ಮಿತದಲ್ಲಿದ್ದು ಕರೆಕ್ಟ್ ಅಂಶ ಪರಿಣಾಮದಲ್ಲಿ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ವೆಯ್ಟ್ ಲಾಸ್ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅಂತಾರೆ, ಯಾಕಂದ್ರೆ ತುಂಬಾ ಜನಕ್ಕೆ ವೆಯ್ಟ್ ಲಾಸ್ ಬಗ್ಗೆ ಅಷ್ಟೊಂದು ಗಮನ ಹರಿಸೋದಿಲ್ಲ. ಪರವಾಗಿಲ್ಲ, ವೆಯ್ಟ್ ನನಗೇನು ಸಮಸ್ಯೆಗಳಿಲ್ಲ ಅಂತ ಬಿಟ್ಬಿಡ್ತಾರೆ. ಬಟ್ ಮುಂದೆ ಆಗಬಹುದಾದಂಥ ಪರಿಣಾಮ ಏನೇನು? ಇವಾಗ ವೆಯ್ಟ್ ಜಾಸ್ತಿ ಆಗೋದ್ರಿಂದ ಡಯಾಬಿಟಿಸ್ ಜಾಸ್ತಿ ಆಗುತ್ತೆ, ಬಿ ಪಿ ಬರುತ್ತೆ, ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ. ಈ 3 ಕಾರಣಗಳಿಂದ ಹೃದಯ ಘಾತಗಳಾಗುತ್ತೆ, ಉಸಿರಾಟದ ತೊಂದರೆಗಳು ಬರುತ್ತೆ, ಅಬ್ಸ್ಟ್ರಕ್ಟಿವ್ ಸ್ಲೀಪ್ ಆಪ್ನಿಯಾ ಅಂತೀವಿ. ಮತ್ತು ಮೈ ಭಾರ ಆಗಿಬಿಟ್ಟು ಜಾಯಿಂಟ್ಸ್ ಎಲ್ಲ ನೋವು ಬರುತ್ತೆ, ನೀ ಪೇನ್ಸ್ ಬರುತ್ತೆ, ಮತ್ತು ಬ್ಯಾಕ್ ಏಕ್ ಬರುತ್ತೆ. ಮತ್ತು ಹೆಂಗಸರಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗುತ್ತೆ, ಇರ್ರೆಗ್ಯುಲರ್ ಬ್ಲೀಡಿಂಗ್ ಆಗುತ್ತೆ. ಇನ್ಫರ್ಟಿಲಿಟಿಗೆ ಒನ್ ಆಫ್ ದ ಮೇನ್ ಪ್ರಾಬ್ಲಮ್ಸ್, ನಾಟ್ ಓನ್ಲಿ ಫಿಮೇಲ್ಸ್ ಬಟ್ ಇನ್ ಮೇಲ್ಸ್ ಆಲ್ಸೋ. ಸುಮಾರು 5 ಥರ ಕ್ಯಾನ್ಸರು ಜಾಸ್ತಿ ಆಗುತ್ತೆ ಇವರಲ್ಲಿ. ಲಾರ್ಜ್ ಇಂಟೆಸ್ಟೈನ್ ಕ್ಯಾನ್ಸರ್, ಬ್ರೆಸ್ಟ್ ಕ್ಯಾನ್ಸರ್, ಯೂಟ್ರಸ್ ಕ್ಯಾನ್ಸರ್, ಪ್ರಾಸ್ಟೇಟ್ ಕ್ಯಾನ್ಸರ್, ಇವೆಲ್ಲ ದಪ್ಪ ಇರೋರಲ್ಲಿ ಜಾಸ್ತಿ ಅನ್ನೋದು ನೋಡಿದ್ದೀವಿ. ಸೊ ಹೀಗೆ ಇಟ್ ಈಸ್ ಆಲ್ಮೋಸ್ಟ್ ಲೈಕ್ ಅ ಮದರ್ ಆಫ್ ಆಲ್ ಡಿಸೀಸಸ್. ಎಲ್ಲ ಪ್ರತಿಯೊಂದು ಇವಾಗ ಡಯಾಬಿಟಿಸು ಇದರಿಂದನೇ ಬರುತ್ತೆ. ಹಾಗಾಗಿ ಡಯಾಬಿಟಿಸಿಂದ ಎಷ್ಟು ಪ್ರಾಬ್ಲಮ್ಸ್ ಆಗುತ್ತೆ ನಮಗೆ ಗೊತ್ತು. ಕಿಡ್ನಿ, ಹಾರ್ಟು, ಬ್ರೈನು ಪ್ರತಿಯೊಂದೂ ಅಫೆಕ್ಟ್ ಆಗ್ಬೋದು, ಕಣ್ಣು ಅಫೆಕ್ಟ್ ಆಗ್ಬೋದು, ನರಗಳು ಅಫೆಕ್ಟ್ ಆಗ್ಬೋದು. ಸೊ ಡೆಫಿನೆಟ್ಲಿ ವೆಯ್ಟ್ ಮೇಂಟೈನ್ ಮಾಡೋದು ಬಹಳ ಬಹಳ ಮುಖ್ಯ. ಓಕೆ, ತುಂಬ ಜನ ಏನು ಮಾಡ್ತಾರೆ, ಈಗ ಎಲ್ಲ ರೀತಿ ಪ್ರೊಸೆಸ್ನ ಮುಗಿಸಿ ಸಾಕಾಗೋಗ್ಬಿಟ್ಟಿರೋದಕ್ಕೆ ಏನಾದರೂ ಒಂದು ಶಾಶ್ವತ ಪರಿಹಾರ ಇದೆಯಾ ಅಂತಂದರೆ AV ಹಾಸ್ಪಿಟಲಲ್ಲಿ ಯಾವ ರೀತಿ ಇದೆ? ಸೊ ಇದು ಎಲ್ಲರಿಗೂ ಒಂದೇ ತೀರ್ಥ, ಎಲ್ಲರಿಗೂ ಒಂದೇ ಔಷಧಿ ಅನ್ನೋದಕ್ಕಾಗಲ್ಲ. ಪ್ರತಿಯೊಂದು ಹಂತದಲ್ಲಿ ಬೇರೆ ಬೇರೆ ನೋಡಬೇಕು. ಪ್ಲಸ್ ಅವ್ರಿಗೆ ಏನು ಬೇಕು ಅನ್ನೋದು ನೋಡಬೇಕು. ಕೆಲವ್ರಿಗೆ ಬರೀ ತೋಳು ಜಾಸ್ತಿ ಇರುತ್ತೆ, ಕೆಲವ್ರು ಟಯರ್ ಇರುತ್ತೆ, ತೊಡೆ ದಪ್ಪ ಇರುತ್ತೆ. ಸೊ ಅದು ಸೆಗ್ಮೆಂಟಲ್ ವೆಯ್ಟ್ ಲಾಸ್ ಅಥವಾ ಬಾಡಿ ಸ್ಕಲ್ಪ್ಟಿಂಗ್ ಅಂತೀವಿ. ಅದಕ್ಕೆ ಲೈಪೋಸಕ್ಷನ್, ಅಬ್ಡಾಮಿನೋಪ್ಲಾಸ್ಟಿ ಅಂತ ಸರ್ಜರೀಸ್ ಇರುತ್ತೆ. ಬಟ್ ನಾವು ಓವರಾಲ್ ಜನರಲ್ ವೆಯ್ಟ್ ಲಾಸ್ ಆಗಬೇಕು ಅಂದರೆ ಅದು ನಾವು ಫಸ್ಟು ಎವ್ಯಾಲ್ಯೂಯೇಟ್ ಮಾಡಬೇಕು. ಹಾರ್ಮೋನ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ, ಅವ್ರದ್ದು ಏನು ಲೈಫ್ ಸ್ಟೈಲ್ ನೋಡಬೇಕು, ಲೈಫ್ ಸ್ಟೈಲ್ ಮಾಡಿಫಿಕೇಷನ್ಸ್ ಮಾಡಬೇಕು. ಎಲ್ಲ ಥರಲ್ಲೂ ಆಗಲಿಲ್ಲ ಅಂದರೆ ಸಮ್ ಟೆಕ್ನಾಲಜೀಸ್ ಇದೆ. ಅಂದರೆ ಕೆಲವು ಔಷಧಿಗಳಲ್ಲಿ ನಾವು ಸರಿ ಮಾಡ್ಬೋದು, ಡಯಟ್ ಕರೆಕ್ಷನ್ಸ್ನಲ್ಲಿ ಸರಿ ಮಾಡ್ಬೋದು. ಇಲ್ಲ ಅವ್ರಿಗೆ ಒಂದು ಎಂಡೋಸ್ಕೋಪಿಕ್ ಬೆಲೂನ್ ಅಂತ ಹಾಕ್ತೀವಿ, ಹೊಟ್ಟೆನಲ್ಲಿ ಒಂದು ಬೆಲೂನ್ ಅಂತ ಹಾಕಿ ಸ್ವಲ್ಪ ದಿನ ಇಡ್ತೀವಿ. ಇಟ್ಟಾಗ ಅವ್ರು ತಿನ್ನೋದು ಕಮ್ಮಿ ಆಗೋಗ್ಬಿಟ್ಟು ವೆಯ್ಟ್ ಲಾಸ್ ಆಗ್ತಾರೆ. ಇಲ್ಲ ಎಂಡೋಸ್ಕೋಪಿಕ್ ಸೂಚರಿಂಗ್ ಅಂತ ಬರುತ್ತೆ ಒಳಗಡೆ, ಅದನ್ನು ಮಾಡಿಕೊಂಡು ಕಮ್ಮಿ ಮಾಡ್ಬೋದು. ಅತಿ ಬೊಜ್ಜಿರೋವ್ರಿಗೆ ಏನು ಮಾಡಿದ್ರು ಕಮ್ಮಿ ಆಗಲ್ಲ, ಅವ್ರಿಗೆ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ, ಅದು ಚಿಕ್ಕ ರಂಧ್ರಗಳಲ್ಲಿ ಅಂದರೆ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿನಲ್ಲಿ ಮಾಡೋದ್ರಿಂದ ಪೂರ್ಣವಾಗಿ ಅವರು ತೂಕ ಕಡಿಮೆ ಆಗಿ ಇರೋ ಕಾಯಿಲೆಗಳೆಲ್ಲ ವಾಸಿ ಆಗೋಕ್ಕೆ ಸಾಧ್ಯ. ಇವಾಗ ಡಯಾಬಿಟಿಸ್ ಇರೋರು 100-150 ಯೂನಿಟ್ ಇನ್ಸುಲಿನ್ ತಗೊಳ್ತಾ ಇರೋರು ಇವತ್ತು ಆಪರೇಷನ್ ಆದರೆ ನಾಳೆನಿಂದ ಶುಗರ್ ಇರೋದಿಲ್ಲ, ಪೂರ್ತಿ ಹಾರ್ಮೋನ್ಸ್ ಚೇಂಜ್ ಆಗೋಗುತ್ತೆ. ಸೊ ದಟ್ ಈಸ್ ಕಾಲ್ಡ್ ಬ್ಯಾರಿಯಾಟ್ರಿಕ್ ಸರ್ಜರಿ. ಅದು ಮೆಟಬಾಲಿಕ್ ಸರ್ಜರಿ ಅಂತಾನೂ ಅಂತೀವಿ. ಅಂದರೆ ವೆಯ್ಟ್ ಗೇನ್ ಆಗೋದ್ರಿಂದ ಡಯಾಬಿಟಿಸ್ಗೆ ಲೀಡ್ ಆಗುತ್ತಾ ಅದು? ಹೌದು, ವೆಯ್ಟ್ ಗೈನ್ ಆಗೋದ್ರಿಂದ ಸುಮಾರು 3 ಇವಾಗ ದಪ್ಪ ಇರೋರಲ್ಲಿ 3 ಪಟ್ಟು ಹೆಚ್ಚು ಡಯಾಬಿಟಿಸ್ ನೋಡ್ತೀವಿ ಸಣ್ಣ ಇರೋರಿಗಿಂತ. ಸೊ ಡೆಫಿನೆಟ್ಲಿ ಅದು ವೆಯ್ಟಿಂದ ಬರುತ್ತೆ ಅಂತ ಅಲ್ಲ, ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಮಾಡೋದ್ರಲ್ಲಿ ಕೆಲವು ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ. ಸಣ್ಣ ಇರೋರಲ್ಲೂ ನಾವು ಇವಾಗ ಮೆಟಬಾಲಿಕ್ ಸರ್ಜರಿ ಅಂತ ಮಾಡ್ತೀವಿ ಡಯಾಬಿಟಿಸ್ ಅವ್ರಿಗೆ. ಸೊ ಅವ್ರಿಗೂ ಡಯಾಬಿಟಿಸ್ ಪೂರ್ಣವಾಗಿ ಗುಣಪಡಿಸೋದಕ್ಕೆ ಸಾಧ್ಯ. ಮತ್ತು ಎಷ್ಟೋ ಜನಕ್ಕೆ ಡಯಾಬಿಟಿಸ್ನಿಂದ ಕಣ್ಣು ವೀಕ್ ಆಗಿರುತ್ತೆ, ನರಗಳು ವೀಕ್ನೆಸ್ ಬಂದಿರುತ್ತೆ, ಕಿಡ್ನಿ ಫೇಲ್ ಆಗ್ತಾ ಇರುತ್ತೆ, ಡಯಾಲಿಸಿಸಲ್ಲಿ ಇರ್ತಾರೆ, ಹಾರ್ಟ್ ಪ್ರಾಬ್ಲಮ್ಸ್ ಬರ್ಬೋದು. ಅವೆಲ್ಲ ಪೂರ್ಣವಾಗಿ ನಾವು ಚೆನ್ನಾಗಿ ಮಾಡ್ಬೋದು. ಅಂದರೆ ಡಯಾಬಿಟಿಸ್ ಒಂದೇ ಮೇಲ್ ಮಾಡೋದಲ್ಲ, ಔಷಧಿಗಳು ನಿಲ್ಲಿಸೋದು ಮಾತ್ರ ಅಲ್ಲ, ಬಟ್ ಮೈಕ್ರೋ ಎಂಜಿಯೋಪತಿ ಅಂತ ಆಗಿರುತ್ತೆ, ಅವೆಲ್ಲ ರಿವರ್ಸ್ ಆಗುತ್ತೆ ಈ ಬ್ಯಾರಿಯಾಟ್ರಿಕ್ ಸರ್ಜರಿ ಆಗಿ ಹಾರ್ಮೋನ್ಸ್ ಚೇಂಜ್ ಆದಾಗ. ಸೊ ಇದು ನಿಜವಾಗ್ಲೂ ಇಟ್ಸ್ ಲೈಕ್ ಅ ಮ್ಯಾಜಿಕ್ ಸರ್ಜರಿ. ಓಕೆ, ಈಗ ಬ್ಯಾರಿಯಾಟ್ರಿಕ್ ಸರ್ಜರಿಗೂ ಮತ್ತೆ ಲೈಪೋಸೆಕ್ಷನ್ಗೂ ಇರತಕ್ಕಂಥ ಡಿಫ್ರೆನ್ಸ್ ಏನು? ಬಹುಶಃ ಎರಡು ಒಂದೇ ಥರ ಅನ್ಸುತ್ತೆ. ಇಲ್ಲ, ಲೈಪೋಸೆಕ್ಷನ್ ಅನ್ನೋದು ಇಟ್ ಇಸ್ ನಾನು ಹೇಳ್ದಂಗೆ ಬಾಡಿ ಸ್ಕಲ್ಪ್ಟಿಂಗ್. ಅಂದರೆ ಎಲ್ಲಿ ಸ್ವಲ್ಪ ದಪ್ಪ ಇದ್ದಾರೋ ಬರೀ ಫ್ಯಾಟನ್ನು ತೆಗಿತೀವಿ, ಬಟ್ ದಟ್ ಈಸ್ ನಾಟ್ ವೆಯ್ಟ್ ಲಾಸ್ ಸರ್ಜರಿ. ಸ್ವಲ್ಪ ದಪ್ಪ ಇರೋರು ನಾವು ಲೈಪೋಸೆಕ್ಷನ್ ಮಾಡಿಕೊಂಡ್ರೆ ಮತ್ತೆ ದಪ್ಪ ಆಗ್ತಾರೆ ಒಂದು 6 ತಿಂಗಳಲ್ಲಿ. ಬಟ್ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂತ ಮಾಡಿಸ್ಕೊಂಡ್ರೆ ಅದರಲ್ಲಿ ಪೂರ್ಣವಾಗಿ ತೂಕ ಕಡಿಮೆ ಆಗಿಬಿಟ್ಟು ದೇ ಕಂಪ್ಲೀಟ್ಲಿ ಚೇಂಜ್, ಹಾರ್ಮೋನ್ಸ್ ಎಲ್ಲ ಚೇಂಜ್ ಆಗುತ್ತೆ, ಪರ್ಮನೆಂಟ್ ವೆಯ್ಟ್ ಲಾಸ್ ಅನ್ನೋದಾಗುತ್ತೆ ಅವ್ರಿಗೆ. ಯಾರು ಮಾಡಿಸ್ಕೊಳ್ಬಹುದು ಇದನ್ನ? ಇದು ಯೂಶ್ವಲ್ ಆಗಿ ಸ್ವಲ್ಪ ಜಾಸ್ತಿ ದಪ್ಪ ಇರೋರು, ತೂಕ ಕಡಿಮೆ ಆಗೋದಕ್ಕೆ ಸಾಧ್ಯ ಆಗದೇ ಇರೋರು, ಅಂದರೆ ಸುಮಾರು ಐಡಿಯಲ್ ವೆಯ್ಟ್ ಅನ್ನೋದು ಒಂದು ವೆರಿ ಸಿಂಪಲ್ ಫಾರ್ಮುಲಾ ಹೇಳ್ತೀನಿ. ನಾನು ಎಷ್ಟು ಐಡಿಯಲ್ ವೆಯ್ಟ್ ಇರಬೇಕು ಅಂದರೆ ನನ್ನ ಹೈಟು ಸೆಂಟಿಮೀಟರ್ಸಲ್ಲಿ ತೊಗೊಂಡ್ರೆ -100 ಮಾಡಿಕೊಂಡ್ರೆ ಆಲ್ಮೋಸ್ಟ್ ಅಲ್ಲಿಗೆ ಬರುತ್ತೆ. ನನ್ನ ಹೈಟು 5 feet 8 inches ಇದ್ದೀನಿ, ಅಂದರೆ ಅಬೌಟ್ 170 centimeters ಆಯಿತು. ಸೊ -100 ಅಂದರೆ ಐ ಶುಡ್ ಬಿ ಅರೌಂಡ್ 70 kgs.
ಓಕೆ ಹಾಗೆ. ಸೊ ಯಾರೋ 5 ಅಡಿ ಎತ್ತರ ಅಂದರೆ 150 ಸೆಂಟಿಮೀಟರ್ ಇರ್ತಾರೆ, ಅವರು -100 ಅಂದರೆ 50 ಇರಬೇಕು. ಸೊ ಆ ಲೆವೆಲಲ್ಲಿ ಇರಬೇಕು. ಅದಕ್ಕಿಂತ 25 kgಗಿಂತ ಜಾಸ್ತಿ ಆದರೆ ಆವಾಗ ಬರೀ ಡಯಟ್ ಎಕ್ಸಸೈಸಲ್ಲಿ ಕಮ್ಮಿ ಆಗಕ್ಕೆ ಸಾಧ್ಯ ಇಲ್ಲ. ಆವಾಗ ಇಂಥ ಬ್ಯಾರಿಯಾಟ್ರಿಕ್ ಸರ್ಜರಿ ಅಂಥವು ಭಾಳ ಹೆಲ್ಪ್ ಆಗುತ್ತೆ. ಅಂದ್ರೆ ಈ ಬೇರಿಯಾಟ್ರಿಕ್ ಸರ್ಜರಿಗೆ ಒಳಗಾಗೋರಿಗೆ ಬೇರೆ ಬೇರೆ ಅನ್ಯ ರೋಗಗಳಿಂದ ಬಳಲ್ತಿರ್ತಾರೆ, BP ಶುಗರ್ ಎಲ್ಲ ಇರುತ್ತೆ, ಸೊ ಇವರೆಲ್ಲ ಒಳಗಾಗಬಹುದು ಅದಕ್ಕೆ? ಪ್ರತಿಯೊಬ್ಬರಲ್ಲೂ ಒಂದು ಬಂದ ತಕ್ಷಣ ಯಾರು ನಾವು ಆಪ್ರೇಷನ್ ಮಾಡೋದಿಲ್ಲ. ಎಲ್ಲ ಪೂರ್ತಿ ಎವ್ಯಾಲ್ಯೂಯೇಷನ್ ಮಾಡಿ ಅವ್ರನ್ನ ಆಪ್ಟಿಮೈಸ್ ಮಾಡಿ ನ್ಯೂಟ್ರಿಷನಲ್ ಲೆವೆಲ್ಸ್ ನೋಡಿಕೊಂಡು ಆಮೇಲೆ ಮಾಡೋದು. ಅದು ಮಾಡಿದ ನಂತರ ತಕ್ಷಣವೇ BP ಮೇಲಾಗೋಗುತ್ತೆ, ಡಯಾಬಿಟಿಸ್ ಮೇಲಾಗೋಗುತ್ತೆ. ಇನ್ನು ಮುಂದಕ್ಕೆ ಅವರು ಯಾವುದೇ ಔಷಧಿ ತಗೊಳ್ಳೋ ಪ್ರಮೇಯ ಇರೋದಿಲ್ಲ. ಅಂದರೆ ಆಲ್ಮೋಸ್ಟ್ 90% ಮೆಡಿಸಿನ್ಸ್ ಎಲ್ಲ ಕಡಿಮೆ ಮಾಡಿಬಿಡ್ಬೋದು. ಶುಗರು, BP, ಕೊಲೆಸ್ಟ್ರಾಲ್ ಎಲ್ಲನೂ ನಿಲ್ಲಿಸ್ಬಿಡ್ಬೋದು. ಎಲ್ಲ ನಾರ್ಮಲ್ಗೆ ಬಂದುಬಿಡುತ್ತೆ ಇದಾದ ನಂತರ. ಓಕೆ, ಈ ಮೆಟಬಾಲಿಕ್ ಸರ್ಜರಿ ಯಾವ ಥರ ಆಗುತ್ತೆ? ಇದು ನಾರ್ಮಲ್ ಆಗಿ ನಾವು ಈ ಫಸ್ಟು ವೆಯ್ಟ್ ಲಾಸ್ ಸರ್ಜರೀಸ್ ಮಾಡುವಾಗ ನಮಗೆ ಒಂದು ಗೊತ್ತಾಯಿತು, ಹಾರ್ಮೋನ್ಸ್ ಭಾಳ ಚೇಂಜ್ ಆಗ್ತಾ ಇದೆ ಅವರಲ್ಲಿ. ಇದರಿಂದ ಸುಮಾರು ಜನಕ್ಕೆ ಡಯಾಬಿಟಿಸ್ ಹೊಟ್ಟೋಗ್ತಾ ಇದೆ ಅಂತ. ಅದನ್ನು ನೋಡಿ ನಾವು ಸ್ವಲ್ಪ ತೂಕ ಕಡಿಮೆ ಇರೋರಲ್ಲೂ ನಾವು ಯಾಕೆ ಹೀಗೆ ಮಾಡಬಾರ್ದು ಅಂತ ಈ ವೆಯ್ಟ್ ಲಾಸ್ ಸರ್ಜರಿನ ಸ್ವಲ್ಪ ಮಾಡಿಫೈ ಮಾಡಿಬಿಟ್ಟು ಮೆಟಬಾಲಿಕ್ ಸರ್ಜರಿ ಅಂತ ಶುರು ಮಾಡಿದ್ವಿ. ಇದರಲ್ಲಿ ನಾವು ತೂಕ ಜಾಸ್ತಿ ಇಲ್ಲದೇ ಇರೋವ್ರಿಗೂ ನಾವು ಮಾಡ್ತಾ ಇದ್ದೀವಿ. ಇದರಿಂದ ಅವರ ತೂಕ ಕಡಿಮೆ ಆಗೋಲ್ಲ, ಆದರೆ ಶುಗರ್ ಅನ್ನೋದು ಹೊಟ್ಟೋಗುತ್ತೆ. ಇವಾಗ ಎಷ್ಟೋ ಜನ ಅವ್ರ ಮನೆಯಲ್ಲಿ ಅವ್ರ ತಂದೆ ತಾಯಿ ನೋಡಿರ್ತಾರೆ, ಅವ್ರಿಗೆ ಹಾರ್ಟ್ ಪ್ರಾಬ್ಲಮ್ಸ್ ಬಂತು, ಕಿಡ್ನಿ ಪ್ರಾಬ್ಲಮ್ಸ್ ಬಂತು ಡಯಾಬಿಟಿಸಿಂದ. ಇವ್ರು ಚಿಕ್ಕ ವಯಸ್ಸಿನಲ್ಲೇ ಬರ್ತಾರೆ, 25-30 ವರ್ಷಕ್ಕೆಲ್ಲ ಡಯಾಬಿಟಿಸ್ ಶುರು ಆಗ್ತಾ ಇದೆ. ಸೊ ಇಂಥವರಲ್ಲಿ ನಾವು ಈ ಮೆಟಬಾಲಿಕ್ ಸರ್ಜರಿ ಮಾಡಿ ತಕ್ಷಣವೇ ಶುಗರ್ನ ಮೇಲ್ ಮಾಡಿ ಮುಂದಕ್ಕೆ ಯಾವುದು ಕಾಂಪ್ಲಿಕೇಶನ್ಸ್ ಬರದೇ ಇದ್ದಂಗೆ ನೋಡ್ಕೋಬೇಕು. ಅಂದ್ರೆ ಡಯಾಬಿಟಿಸ್ ಅಂದ್ರೆ ಜೀವನ ಪರ್ಯಂತ ಅದಕ್ಕೆ ಮಾತ್ರೆ ತೆಗೆದುಕೊಳ್ಬೇಕು, ಇದು ಶ್ರೀಮಂತರ ಕಾಯಿಲೆ, ಒಂದ್ಸರಿ ಬಂದ್ರೆ ಹೋಗಲ್ಲ ಅಂತೆಲ್ಲ ಹೇಳ್ತಿದ್ರು. ಬಟ್ ಇದಕ್ಕೆ ಮೆಟಬಾಲಿಕ್ ಸರ್ಜರಿ ಮೂಲಕ ಅವ್ರು ಗುಣಪಡಿಸ್ಕೊಳ್ಬಹುದು ಅಂತ ಹೇಳ್ತೀರಿ. ಬೆನಿಫಿಟ್ಸ್ ಏನು, ಅಂದ್ರೆ ಯಾವ ಏಜ್ ಗ್ರೂಪ್ ಅವ್ರು ಮಾಡಿಸ್ಕೊಳ್ಬಹುದು? ಇದು ಯೂಶುವಲ್ ಆಗಿ ಡಯಾಬಿಟಿಸ್ ಅನ್ನೋದು ಟೈಪ್ 1 ಡಯಾಬಿಟಿಸ್ ಅನ್ನೋದು ಚಿಕ್ಕ ಮಕ್ಕಳಲ್ಲಿ ಬರುತ್ತೆ, ಅದಕ್ಕೆ ನಾವೇನು ಮಾಡೋದಕ್ಕಾಗಲ್ಲ. ಟೈಪ್ 2 ಡಯಾಬಿಟಿಸ್ ಅಡಲ್ಟ್ ಆನ್ಸೆಟ್ ಡಯಾಬಿಟಿಸ್ ಅಂತ ನಾರ್ಮಲ್ ಆಗಿ 30 ವರ್ಷದ ಮೇಲೆ ಬರೋದು. ಇದು ಇಂಥವ್ರಿಗೆ ಟೈಪ್ 2 ಡಯಾಬಿಟಿಸ್ ಇರೋವ್ರಿಗೆ ಯಾವುದೇ ವಯಸ್ಸಿನಲ್ಲಿ ಮಾಡ್ಬೋದು, ಅಪ್ ಟು 70 ವಯಸ್ಸುವರೆಗೂ ನಾವು ಮಾಡ್ತೀವಿ. ಮೇಂಟೆನೆನ್ಸ್ ಹೇಗೆ ಆಫ್ಟರ್ ಸರ್ಜರಿ? ಅದಾದ ನಂತರ ಕೆಲವು ದಿನ ಅವರು ಸ್ವಲ್ಪ ನ್ಯೂಟ್ರಿಷನ್ ಕಮ್ಮಿ ಇರುತ್ತೆ, ಅದಕ್ಕೆ ಸ್ವಲ್ಪ ಪ್ರೋಟೀನ್ ಪೌಡರ್ಸು, ವಿಟಮಿನ್ನು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಾ ಇರ್ತೀವಿ. ಅದಾದ ನಂತರ ಅದು ಹಲವಾರು ರೀತಿಯ ಆಪರೇಷನ್ಸ್ ಇದೆ. ಅದು ಯಾವ ಆಪರೇಷನ್ ಮಾಡಿದ್ದೀವಿ ಅನ್ನೋದ್ರ ಮೇಲೆ ನಾವು ಒಂದೊಂದು ಸಲ ವಿಟಮಿನ್ನು, ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಕಂಟಿನ್ಯೂ ಮಾಡಬೇಕಾಗುತ್ತೆ. ಒಂದು ವಿಟಮಿನ್ ಟ್ಯಾಬ್ಲೆಟ್, ಒಂದು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳೋದು ಬಿಟ್ಟರೆ ಇನ್ನೆಲ್ಲ ಲೈಫ್ ಸ್ಟೈಲ್ ಎಲ್ಲ ನಾರ್ಮಲ್. ಅವ್ರು ಯಾವಾಗಲೂ ಇದ್ದಂಗೆ ಪ್ರತಿಯೊಂದು ತಿನ್ಬೋದು, ಯಾವಾಗಲೂ ಹೇಗಿದ್ರೋ ಹಾಗೆ ಇರ್ಬೋದು. ಓಕೆ ಡಾಕ್ಟರ್, ಕಾರ್ಯಕ್ರಮಕ್ಕೆ ಆಗಮಿಸಿ ಹಲವು ಮಾಹಿತಿ ನೀಡಿದ್ದಕ್ಕಾಗಿ ಧನ್ಯವಾದ ತಮಗೆ. ನಮಸ್ಕಾರ. ವೀಕ್ಷಕರು, ಡಾಕ್ಟರ್ ರಮೇಶ್ ಅವ್ರನ್ನ ಭೇಟಿ ಮಾಡಬೇಕಂದ್ರೆ ಅಡ್ರೆಸ್ ಪ್ಲೇಟ್ ಈ ರೀತಿ ಇದೆ, ನೋಟ್ ಮಾಡ್ಕೊಳ್ಳಿ. AV ಆಸ್ಪತ್ರೆ, ನಂಬರ್ 9, ಪತಾಲಮ್ಮ ದೇವಸ್ಥಾನ, MM ಸ್ಟ್ರೀಟ್, ಬಸವನಗುಡಿ, ಸೌತ್ ಎಂಡ್ ಸರ್ಕಲ್ ಹತ್ತಿರ, ಬೆಂಗಳೂರು 560004. ಹಾಗೆ ಫೋನ್ ನಂಬರ್ ಈ ರೀತಿ ಇದೆ, 9538021810, ಮತ್ತೊಂದು ಸಂಖ್ಯೆ 9845006123, ಮತ್ತೊಂದು ಸಂಖ್ಯೆ 9900376666. ಇದು ಈ ಹೊತ್ತಿನ ವಿಶೇಷ. ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾರೆ TV9.